ದೇಶದ ರಾಮನ ಭಕ್ತರ ಚಿತ್ತ ರಾಮ ಮಂದಿರದತ್ತ ನೆಟ್ಟಿದೆ. ಈ ಸಂದರ್ಭದಲ್ಲಿ ಕೆಲವು ಶಂಕಿತರನ್ನ ಅರೆಸ್ಟ್ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ಮೂವರನ್ನ. ಮಂದಿರ ಉದ್ಘಾಟನೆಗೂ ಮುನ್ನ ಮೂವರು ಅನುಮಾನಾಸ್ಪದ ವ್ಯಕ್ತಿಗಳ ಬಂಧನ ಆಗಿದೆ. ಅಯೋಧ್ಯೆಯಲ್ಲಿ ಭಯೋತ್ಪಾದಕ ನಿಗ್ರಹ ದಳದಿಂದ ಬಂಧಿಸಲಾಗಿದೆ ಮೂವರನ್ನ. ಸದ್ಯಕ್ಕೆ ಇವರು ಯಾವುದಾದ್ರೂ ಸಂಘಟನೆ ಜೊತೆ ಗುರುತಿಸಿಕೊಂಡಿದ್ದಾರೆ ಅಂದ್ರೆ ಅದ್ರ ಬಗ್ಗೆ ಮಾಹಿತಿನೂ ತಿಳಿದು ಬಂದಿಲ್ಲ. ಗುರುತಿಸಿಕೊಂಡಿಲ್ಲ ಅನ್ನುವಂತಹ ಡೀಟೇಲ್ಸ್ ಇದೆ. ಸ್ವಲ್ಪ ನಿಟ್ಟುಸಿರು ಬಿಡುವಂತಹ ವಿಚಾರ. ಸಿಸಿಟಿವಿಗಳ ಮೂಲಕ ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ತೀವ್ರ ನಿಗಾ ಇಡಲಾಗಿದೆ. ಈಗ ಸೋಮವಾರ ನಡೆಯುವಂತಹ ಈ ಕಾರ್ಯಕ್ರಮದ ಮೇಲೆ ಬರೀ ನಮ್ಮ ದೇಶದ ಜನ ಮಾತ್ರ ಕಾಯ್ತಿಲ್ಲ, ಇಡೀ ವಿಶ್ವವೇ ಕಾಯ್ತಾ ಇದೆ. ಅದರ ಜೊತೆಯಲ್ಲಿ ಸ್ವಲ್ಪ ಆತಂಕ ಪಡುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಲ್ಲಿ ಗುಪ್ತಚರ ತನಿಖೆಗಳಂದ್ರೆ ಒಂದು ಸಂಸ್ಥೆಗಳು ಕೂಡ ತನಿಖೆನ ನಡೆಸ್ತಾ ಇರುತ್ತೆ. ಇನ್ನೂ ಕೂಡ ಕಾಮಗಾರಿ ನಡೀತಾ ಇರೋದ್ರಿಂದ, ಹಾಗೆ ವಿಧಿವಿಧಾನಗಳು ನಡೀತಾ ಇರೋದ್ರಿಂದ ಅಯೋಧ್ಯೆಯಲ್ಲಿ ಸಾವಿರಾರು ಜನ ಸಂಬಂಧಪಟ್ಟವರು ಓಡಾಡ್ತಾ ಇರ್ತಾರೆ. ಹೀಗಿರುವಾಗ ಸುಮ್ಮನೆ ಬಿಟ್ಬಿಡಕ್ಕಾಗಲ್ಲ. ಹದ್ದಿನ ಕಣ್ಣಿಟ್ಟಿರ್ತಾರೆ. ಒಂದೊಂದು ಹೆಜ್ಜೆಗೂ ಕೂಡ ಸಿಸಿಟಿವಿ ಕ್ಯಾಮ್ರಾ ಕಣ್ಗಾವಲಿರುತ್ತೆ. ಜನ ಕೂಡ ಅಂದ್ರೆ ಅಧಿಕಾರಿಗಳು ಕೂಡ ಮಾರುವೇಷದಲ್ಲಿ ಓಡಾಡ್ತಾ ಇರ್ತಾರೆ. ಇವೆಲ್ಲವೂ ಆಗತ್ತೆ. ಹೀಗಿರುವಾಗ ಯಾರೋ ಮೂವರು ಅವರ ಒಂದು ಆಕ್ಟಿವಿಟಿ ಮೇಲೆ ಡೌಟ್ ಬರುವಂತೆ ನಡ್ಕೊಂಡಿದ್ದಾರೆ. ಗೊತ್ತಾಗ್ತಾ ಇದ್ದಂತೆ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ತನಿಖೆನ ಕೂಡ ಮಾಡ್ತಾ ಇದ್ದಾರಂತೆ. ಯಾವ್ದಾದ್ರು ಸಂಘಟನೆಗಳಿಗೆ ಸೇರಿದಾರ ಇವರು ಅಂತ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ್, ಏನ್ ಅನುಮಾನ ಬಂದು ಇವ್ರನ್ನ ಅರೆಸ್ಟ್ ಮಾಡಿರೋದು? ಡೀಟೇಲ್ಸ್ ಏನಿದೆ ಶಬೀರ್? ಇಡೀ ಅಯೋಧ್ಯೆಯ ತುಂಬಾ ಸಿಸಿಟಿವಿ ಕ್ಯಾಮ್ರಾಗಳನ್ನ ಹಾಕಿರುವಂತದ್ದು ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕ್ಯಾಮ್ರಾಗಳನ್ನ ಕೂಡ ಅಳವಡಿಸಿರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಎಲ್ಲಾ ಕ್ಯಾಮ್ರಾಗಳಲ್ಲೂ ಕೂಡ ಈ ಮೂವರು ವ್ಯಕ್ತಿಗಳು ಅನುಮಾನಾಸ್ಪದವಾಗಿ ಅಯೋಧ್ಯೆ ನಗರದಲ್ಲಿ ಓಡಾಡ್ತಿದ್ರು ಅನ್ನುವಂಥದ್ದನ್ನ ಕಂಟ್ರೋಲ್ ರೂಮ್ ಇಂದ ಮಾಹಿತಿಯನ್ನ ಪಡ್ಕೊಂಡಿದ್ರು. ಹೀಗಾಗಿ ಅವರನ್ನ ಹುಡುಕಿ ಬಂಧಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಕೆಲವೊಂದಿಷ್ಟು ಪ್ರಮುಖ ಭಾಗಗಳು ಅಂದ್ರೆ ಅಯೋಧ್ಯೆಯ ಪ್ರಮುಖ ಭಾಗಗಳು, ಹನುಮಾನ್ ಗಡಿ ಇರ್ಬೋದು, ರಾಮ ಮಂದಿರದ ಸಂಕೀರ್ಣ ಆಗಿರ್ಬೋದು, ಲತಾ ಮಂಗೇಶ್ವರ್ ಚೌಕ್ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಮುಖ ಪ್ರದೇಶಗಳಲ್ಲಿ ಇವರು ಅನುಮಾನಾಸ್ಪದವಾಗಿ ಓಡಾಡ್ತಿದ್ರು ಅನ್ನುವಂತ ಮಾಹಿತಿಗಳಿರುವಂತದ್ದು. ಕಂಟ್ರೋಲ್ ರೂಮ್ ನಲ್ಲಿ ಸಿಸಿಟಿವಿಗಳ ಮೇಲೆ ಇವ್ರ ಮೇಲೆ ನಿಗಾ ವಹಿಸಿದಂತ ಸಂದರ್ಭದಲ್ಲಿ ಇವ್ರ ಮೇಲೆ ಒಂದಿಷ್ಟು ಅನುಮಾನಗಳು ಮೂಡುವಂತಹ ರೀತಿಯಲ್ಲಿ ಇವರ ಚಲನವಲನಗಳು ಇತ್ತು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು. ಹೀಗಾಗಿ ಅವ್ರನ್ನ ಸದ್ಯಕ್ಕೆ ವಶಕ್ಕೆ ತೆಗೆದುಕೊಂಡು ಪ್ರಾಥಮಿಕವಾಗಿ ಅವ್ರನ್ನ ತನಿಖೆ ಮಾಡುವಂತ ಕೆಲಸಗಳು ಕೂಡ ನಡೀತಾ ಇದಾವೆ. ಸದ್ಯಕ್ಕೆ ಯಾವುದೇ ಸಂಘಟನೆ ಹಿನ್ನೆಲೆ ಕಂಡು ಬಂದಿಲ್ಲ. ಆದಾಗ್ಯೂ ಕೂಡ ಅವ್ರನ್ನ ಇಟ್ಕೊಂಡು ಮತ್ತಷ್ಟು ತೀವ್ರ ತಪಾಸಣೆಗೆ ಒಳಪಡಿಸುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ. ಯಾಕೆಂದ್ರೆ ಅಯೋಧ್ಯೆಯಲ್ಲಿ ಅತಿ ದೊಡ್ಡ ಕಾರ್ಯಕ್ರಮ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ದಾಳಿಯ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ ಕಟ್ಟೆಚ್ಚರವನ್ನು ವಹಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದರ ಭಾಗವಾಗಿ ಅಯೋಧ್ಯೆಯಲ್ಲಿ ಓಡಾಡುವಂತ ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಕೂಡ ನಿಗಾ ವಹಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಥ್ಯಾಂಕ್ ಯು ಶಬೀರ್ ತಮ್ಮ ಡೀಟೇಲ್ಸ್ಗೆ. ಅಂದ್ರೆ ಏನೋ ಆಗ್ಬಿಡುತ್ತೆ ಅಂತಲ್ಲ, ಏನೋ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಈ ರೀತಿಯ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ.